ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ವಾರ್ಷಿಕ ಭವಿಷ್ಯನ 2024ರ ವಾರ್ಷಿಕ ಭವಿಷ್ಯನ ಪರಿಶೀಲಿಸಿದ್ದೀರಾ. ಹಾಗೆಯೇ ಈ ಒಂದು ಬರುವಂತಹ ಫೆಬ್ರವರಿ ಮಾಸ ಯಾವ ರೀತಿಯಾಗಿದೆ, ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಯಾವ ರೀತಿ ಅಂತ ನಮಗೆ ಈ ಒಂದು ಮಾಸದಲ್ಲಿ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ. ಖಂಡಿತ ಇನ್ನು ಧನುರಾಶಿ ನೋಡುವುದಾದರೆ 2024ರ ಪ್ರಕಾರ ಈ ಮಾಸವು ಈ ರಾಶಿಯವರಿಗೆ ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳಲಾಗಿದೆ. ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ, ಹಾಗೆ ಆತ್ಮವಿಶ್ವಾಸದಿಂದ ಇರ್ತಾರೆ ಅವರು ಅಂತ ಹೇಳ್ಬೋದು. ಇದರಿಂದಾಗಿ ನಿಮಗೆ ಯಾವುದೇ ರೀತಿಯಾದ ಎಂತಹದ್ದೇ ಆದಂತಹ ಸವಾಲು ಅಥವಾ ಕಷ್ಟಗಳು ಏನೇ ಬಂದರೂ ಕೂಡ ಅದು ನೀವು ಸ್ವತಃ ನಿಮ್ಮ ಕಾನ್ಫಿಡೆನ್ಸ್ನಿಂದ ನೀವು ಅದನ್ನ ನಿವಾರಣೆ ಮಾಡ್ಕೊಳ್ತೀರಾ ಅಂತ ತಿಳಿಸಲಾಗಿದೆ. ಖಂಡಿತ ತುಂಬಾ ಚೆನ್ನಾಗಿದೆ, ಈ ರೀತಿಯಾಗಿರ್ಬೇಕು ಅಲ್ವಾ? ಖಂಡಿತ. ಇನ್ನು ವೃತ್ತಿ ಜೀವನಕ್ಕೆ ನೋಡಿದರೆ ಅದು ಸ್ವಲ್ಪ ಮಟ್ಟಿಗೆ ಏರಿಳಿತಗಳಿಂದ ತುಂಬಿರ್ತದೆ. ಇನ್ನು ಉದ್ಯೋಗದಲ್ಲಿರುವವರು ಸಹ ಕೇತುವಿನ ಉಪಸ್ಥಿತಿಯಿಂದಾಗಿ ಅವರು ತಮ್ಮ ಕೆಲಸದಿಂದ ವಿಚಲಿತರಾಗಬಹುದು ಅಂತ ಹೇಳಿ ಕೂಡ ಸ್ವಲ್ಪ ಮಟ್ಟಿಗೆ ತಿಳಿಸಲಾಗಿದೆ. ಯಾಕಂದ್ರೆ ಈ ರಾಹು ಮತ್ತು ಕೇತು ಈ ಗ್ರಹಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟು ಮಾಡುವಂತ ಗ್ರಹಗಳಾಗಿರ್ತದೆ. ಹಾಗಾಗಿ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ. ಗುರುವಿನ ಇರುವಿಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳನ್ನು ಕಲಿಯಬೇಕೆಂಬ ಹಂಬಲಗಳು ಉಂಟಾಗುತ್ತದೆ. ಇದರಿಂದಾಗಿ ಅವರು ಅಧ್ಯಯನದ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸ್ತಾರೆ. ಇದರಿಂದ ಅವರಿಗೆ ಒಳ್ಳೆಯದಾದಂತಹ ಫಲಿತಾಂಶ ಸಿಗ್ತದೆ. ಖಂಡಿತ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೂ ಸಹ ವಿದ್ಯಾರ್ಥಿಗಳಿಗೂ ಸಹ ಅಂತ ಹೇಳ್ಬೋದು. ಇನ್ನು ಈ ಒಂದು ಕುಟುಂಬದಲ್ಲಿ ನೋಡುವುದಾದ್ರೆ ಪರಸ್ಪರ ಸಾಮರಸ್ಯದ ಭಾವನೆಗಳು ಉಂಟಾಗಲಿದೆ. ಕಾರಣ ಮಾಸದ ಆರಂಭದಲ್ಲಿ ಸೂರ್ಯ ಮತ್ತು ಬುಧ 2ನೇ ಮನೆಯಲ್ಲಿ ಇರುತ್ತಾರೆ. ಹಾಗಾಗಿ ಇನ್ನು ಕುಟುಂಬದ ಸದಸ್ಯರಲ್ಲಿ ಒಬ್ಬರಿಗೊಬ್ಬರು ಒಂದು ರೀತಿಯಾದಂತಹ ಒಳ್ಳೆಯ ಸಲಹೆಗಳನ್ನು ನೀಡುತ್ತಾರೆ. ಆದರೂ ಸಹ 4 ಮತ್ತು 10ನೇ ಮನೆಯಲ್ಲಿ ರಾಹು ಮತ್ತು ಕೇತುಗಳ ಉಪಸ್ಥಿತಿಯಿಂದಾಗಿ ಕುಟುಂಬ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ಕೂಡ ಉಂಟಾಗಬಹುದು. ಅಂದ್ರೆ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ವಾದ ವಿವಾದ ಸ್ವಲ್ಪ ಮಟ್ಟಿಗೆ ಇಂತಹ ಒಂದು ಸಮಸ್ಯೆ ಉಂಟಾಗಬಹುದು ಅಂತ ತಿಳಿಸಲಾಗಿದೆ. ಇನ್ನು ಪ್ರೀತಿ ಪ್ರೇಮಿಗಳಿಗೆ ನೋಡುವುದಾದರೆ ಮಾಸದ ಆರಂಭವು ಅನುಕೂಲಕರವಾಗಿರುತ್ತದೆ. ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಅವಕಾಶ ಕೂಡ ಮಾಡಿಕೊಳ್ಳಲಿದೆ ಈ ಒಂದು ಮಾಸ ಅಂತ ಹೇಳ್ಬೋದು. ಹಾಗೆ ಈ ಒಂದು ವಿವಾಹಿತರಿಗೆ ಈ ಮಾಸದ ಆರಂಭವು ಪ್ರಣಯದಿಂದ ತುಂಬಿರುತ್ತದೆ ಅಂತ ಹೇಳ್ಬೋದು. ಮಂಗಳ ಮತ್ತು ಶುಕ್ರನು 7ನೇ ಮನೆಯ ಮೇಲೆ ಪರಿಪೂರ್ಣವಾಗಿ ದೃಷ್ಟಿ ಬೀರುತ್ತಾನೆ. ಇದರಿಂದಾಗಿ ಪ್ರೀತಿಯು ನಿಮ್ಮ ಜೀವನ ಸಂಗಾತಿಯ ನಡುವೆ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಖಂಡಿತ ತುಂಬಾ ಚೆನ್ನಾಗಿದೆ ಧನುರಾಶಿ ಅಲ್ವಾ ಈ ಒಂದು ಮಾಸದಲ್ಲಿ. ಯಾಕಂದ್ರೆ ಕುಟುಂಬ ಅಂದ್ಮೇಲೆ ಕುಟುಂಬ, ವಿವಾಹ, ವೈವಾಹಿಕ ಜೀವನದಲ್ಲಿ ನೋಡುವುದಾದ್ರೆ ಯಾವಾಗ ನೋಡಿದ್ರು ಸಹ ಸಾಮಾನ್ಯವಾಗಿ ನೋಡುವುದಾದ್ರೂ ಕೂಡ ಈ ಒಂದು ಗಂಡ ಹೆಂಡತಿಯಲ್ಲಿ ಏನಾದ್ರು ವಾದ ವಿವಾದ, ಜಗಳ, ವಿರಸ ಏನಾದ್ರೂ ಒಂದು ಇದ್ದಿರ್ತದೆ. ಆದ್ರೆ ಈ ರೀತಿಯಾಗಿ ಬಹಳ ಅಪರೂಪವಾಗಿ ಕಂಡು ಬರ್ತಾ ಇದೆ. ಖಂಡಿತ ಒಳ್ಳೇದಾಗ್ಲಿ ಅವರಿಗೆ, ಈ ರಾಶಿಯವರಿಗೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡಿದರೆ ಈ ಒಂದು ಮಾಸವು ಅವರಿಗೆ ಒಂದು ವಿಶೇಷವಾಗಿ ಪ್ರಯೋಜನ ಕೂಡ ಪಡೆಯುತ್ತಾರೆ ಅಂತ ತಿಳಿಸಲಾಗಿದೆ. ಹಾಗೆ ವೆಚ್ಚಗಳು ಸಹ ಅವರಿಗೆ ಇರ್ತದೆ. ಆದ್ರೂ ಸಹ ಅವರು ನಿಯಂತ್ರಣದಲ್ಲಿರ್ತಾರೆ, ಅವರ ಒಂದು ಕಂಟ್ರೋಲ್ ಇಟ್ಕೊಂಡಿರ್ತಾರೆ ವೆಚ್ಚಗಳು ಅಂತ ಹೇಳಿ ಹೇಳ್ಬೋದು. ಇದು ಜಾಣತನ ಅವರದು ಅಂತ ಹೇಳಿ. ಹಾಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಲ್ಲಿ ಶನಿಯು ಅವರಿಗೆ ಸಹಾಯ ಮಾಡುವುದರಿಂದ ಅವರಿಗೆ ಅನುಕೂಲವಾಗಿರ್ತದೆ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಖಂಡಿತ ಶನಿ ಗ್ರಹ ಅಂದ್ಕೂಡಲೇ ನಾವೆಲ್ಲ ಸ್ವಲ್ಪ ಹಿಂದೆ ಸರಿತೇವೆ. ಆದ್ರೆ ಈ ಒಂದು 2024ರಲ್ಲಿ ಶನಿ ಗ್ರಹ ಅತ್ಯಂತ ಉತ್ತಮವಾದಂತಹ ಒಂದು ಫಲದಾಯಕವಾಗಿ ಒಂದು ಕಾರ್ಯಕ್ರಮವನ್ನು ಅದು ನಮಗೆ ನೀಡಲಿದೆ ಅಂತ ಹೇಳ್ಬೋದು. ನೀಡ್ತಾ ಇದೆ ಆಗ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಶನಿ ಗ್ರಹದ ಉಪಯೋಗ ನಮಗೆ ಬಹಳಷ್ಟು ರಾಶಿಯವರಿಗೆ ಅದರ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅದು ನೀಡ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಶನಿ ಗ್ರಹ ಅಷ್ಟು ಕೆಟ್ಟದಲ್ಲ ಅಂತ ಹೇಳಿ ನಾವು ಮನವರಿಕೆ ಮಾಡ್ಕೋಬೇಕು ಅಲ್ವಾ? ಖಂಡಿತ. ಇನ್ನು ಆರೋಗ್ಯ ನೋಡುವುದಾದ್ರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಅವರು ಅದು ಸಹ ಒಂದು ರೀತಿಯ ಮಿಶ್ರ ಫಲಿತಾಂಶ ಹೊಂದಿದೆ. ಅಂತಹ ಯಾವುದೇ ದೊಡ್ಡ ಸಮಸ್ಯೆ ಅದು ಕಾಣ್ತಾ ಇಲ್ಲ. ಚಿಕ್ಕ ಪುಟ್ಟ ಹವಾಮಾನಕ್ಕೆ ತಕ್ಕ ಹಾಗೆ ಇರಬಹುದು, ಇಲ್ಲ ಅನ್ನೋದಿಲ್ಲ. ಅದನ್ನ ನೀವು ನಿಮ್ಮ ವೈದ್ಯರ ಬಳಿ ತೋರಿಸ್ಕೊಳ್ಳಿ, ತಕ್ಷಣವೇ ತೋರಿಸ್ಕೊಂಡ್ರೆ ಅನುಕೂಲ ಅಂತ ಹೇಳಿ ಹೇಳ್ಬೋದು. ಇನ್ನು ಯಾವುದೇ ರಾಶಿ ಆಗಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ, ಪ್ರತಿಯೊಂದು ಮಾಸದಲ್ಲೂ ಸಹ ಇದ್ದೇ ಇರ್ತದೆ, ಇಲ್ಲ ಅನ್ನಿಲ್ಲ. ಹಾಗಾಗಿ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗೆ ಚಿಕ್ಕದಾಗಿ ಪರಿಹಾರ ಕೂಡ ನಾನು ತಿಳಿಸ್ತೇನೆ. ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಅವರು ಪ್ರತಿ ಗುರುವಾರದ ದಿನದಂದು ಉಪವಾಸ ಆಚರಣೆ ಮಾಡಿದ್ರೆ ತುಂಬಾ ಅನುಕೂಲ ಅವರಿಗೆ ಅಂತ ಹೇಳಿ. ಉಪವಾಸ ಅಂದ್ಕೂಳೆ ಪೂರ್ಣ ಪ್ರಮಾಣದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇರುವುದು ಅಂತ ಹೇಳುವುದಲ್ಲ. ಉಪವಾಸ ಅಂತಂದ್ರೆ ಅವರ ಒಂದು ಬೆಳಗಿನ ಒಂದು ಸ್ನಾನ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಅವರಿಗೆ
ಸಮೀಪ ಅಂದರೆ ಅವರಿಗೆ ಹತ್ತಿರವಿರುವಂತಹ ದೇವಾಲಯಕ್ಕೆ ಹೋಗಿ ಆ ಒಂದು ದಿನದಲ್ಲಿ ಕೇವಲ ಗುರುವಾರದ ದಿನದಂದು ಅವರು ಹಾಲು ಹಣ್ಣುಗಳು ಸೇವನೆ ಮಾಡಿಕೊಂಡು ಅವರು ಈ ರೀತಿ ಉಪವಾಸ ಮಾಡಬಹುದು. ಉಪವಾಸ ಅಂದ್ಕೂಳೆ ಪೂರ್ಣ ಪ್ರಮಾಣದಲ್ಲಿ ಉಪವಾಸ ಮಾಡಿ ಆಮೇಲೆ ಗ್ಯಾಸ್ಟ್ರಿಕ್ ಆಗಿ ಬೀಳೋದು ಅದು ಅಲ್ಲ, ಈ ರೀತಿಯಾಗಿ ಕೂಡ ಮಾಡಬಹುದು. ಖಂಡಿತ ಈ ರೀತಿಯಾಗಿ ಮಾಡಿಕೊಳ್ಳಿ, ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ನಿವಾರಣೆ ಆಗ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.